ಶಿಡ್ಲಘಟ್ಟ ತಾಲೂಕಿನ ಆನೆಮಡುಗು ಗ್ರಾಮದಲ್ಲಿ ಕೃಷಿ ನವೋದ್ಯಾನ ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಕೃಷಿ ಅನುಭವ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆನೆಮಡುಗು ಗ್ರಾಮದಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಂದ ಗ್ರಾಮೀಣ ಕೃಷಿ ಕಾರ್ಯಾನುಭವ ಕಾರ್ಯಕ್ರಮ ಅಂಗವಾಗಿ ಕೃಷಿ ನವೋದ್ಯಮ ಕಾರ್ಯಕ್ರಮ ಸೋಮವಾರ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪನವರು, ಇಂದಿನ ಕೃಷಿ ಕ್ಷೇತ್ರವು ವ್ಯಾಪಾರಮಯವಾಗುತ್ತಿರುವ ಪರಿಣಾಮವಾಗಿ ಭೂಮಿಯ ಫಲವತ್ತತೆ ಕುಸಿಯುತ್ತಿದೆ. ರೈತರು ಹೆಚ್ಚು ಲಾಭಕ್ಕಾಗಿ ಕೆಮಿಕಲ್ ಗೊಬ್ಬರದ ಬಳಕೆಯಲ್ಲಿ ತೊಡಗಿರುವುದು ಕಳವಳಕಾರಿ ವಿಷಯ. ಹಿಂದಿನ ಕಾಲದಲ್ಲಿ ರೈತರು ಕೊಟ್ಟಿಗೆಯ ಗೊಬ್ಬರ, ಹಸಿರು ಗೊಬ್ಬರ ಬಳಸಿ ನೈಸರ್ಗಿಕವಾಗಿ ಕೃಷಿ ನಡೆಸುತ್ತಿದ್ದರು. ಈಗ ನಾವು ಆ ಪದ್ಧತಿಯನ್ನು ಮರೆತು ಟೆಕ್ನಾಲಜಿಯ ಹಿಂದೆ ಓಡುತ್ತಿದ್ದೇವೆ. ಭೂಮಿಯ ಪುನರುಜ್ಜೀವನಕ್ಕಾಗಿ ಮತ್ತೆ ನೈಸರ್ಗಿಕ ಕೃಷಿಯತ್ತ ಮರಳುವುದು ಕಾಲದ ಅಗತ್ಯವಿದೆ ಎಂದು ಹೇಳಿದರು. ಕೃಷಿಯು ಕೇವಲ ಉದ್ಯೋಗವಲ್ಲ, ಅದು ಜೀವನ ಶೈಲಿ. ಕುಟುಂಬದ ಎಲ್ಲರೂ ಸೇರಿ ಮಾಡಿದಾಗ ಮಾತ್ರ ವ್ಯವಸಾಯ ಫಲಕಾರಿ ಆಗುತ್ತದೆ. ನಮ್ಮ ಹಳೆಯ ಪದ್ಧತಿಗಳಲ್ಲಿ ನೈಸರ್ಗಿಕ ಶಕ್ತಿ ಇತ್ತು. ಈಗ ಈ ಪದ್ಧತಿ ಮರೆಯಾಗಿ ಭೂಮಿಯ ಜೀವ ಬಂಜರವಾಗುತ್ತಿದೆ ಎಂದು ಅಭಿಪ್ರಾಯಪಟ್ಟರು. ಮಾಜಿ ಶಾಸಕ ಎಂ ರಾಜಣ್ಣ ಅವರು ಮಾತನಾಡಿ, ವಿದ್ಯಾರ್ಥಿಗಳಿಗೆ ಪ್ರೇರಣೆ ನೀಡುತ್ತಾ BSc ಆನರ್ಸ್ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೇವಲ ಪ್ರಮಾಣ ಪತ್ರಕ್ಕಾಗಿ ಓದದೆ ಸಮಾಜಕ್ಕೆ ಉಪಯುಕ್ತವಾದ ಹೊಸ ಆವಿಷ್ಕಾರಗಳನ್ನು ತಂದು ಕೊಡಬೇಕು. ಗ್ರಾಮೀಣ ಅನುಭವದಿಂದಲೇ ನಿಜವಾದ ಕೃಷಿಯ ಅರ್ಥ ತಿಳಿಯುತ್ತದೆ. ವಿಜ್ಞಾನ ಮತ್ತು ಸಂಶೋಧನೆಯೊಂದಿಗೆ ನೈಜ ಅನುಭವವನ್ನು ಹೊಂದಿದರೆ ಮಾತ್ರ ಕೃಷಿಯಲ್ಲಿ ಕ್ರಾಂತಿ ಸಾಧ್ಯ ಎಂದು ಹೇಳಿದರು. ಇನ್ನು ವಿದ್ಯಾರ್ಥಿಗಳು ಗ್ರಾಮಸ್ಥರೊಂದಿಗೆ ಬೆರೆತು ನೈಜ ಕೃಷಿ ಅನುಭವ ಪಡೆದರು. ಅವರು ಬೆಳೆಗಳ ನಿರ್ವಹಣೆ, ರೋಗ ನಿಯಂತ್ರಣ, ಪೋಷಕಾಂಶಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಗ್ರಾಮದಲ್ಲಿನ ಕೃಷಿ ಪರಿಸ್ಥಿತಿಯ ಕುರಿತು ಸಂಶೋಧನೆ ನಡೆಸಿ ಭೂಮಿಯ ಫಲವತ್ತತೆ ಸುಧಾರಣೆಗೆ ಸಲಹೆ ನೀಡಿದರು. ಇನ್ನು ಈ ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ಮಾಜಿ ಶಾಸಕ ಎಂ ರಾಜಣ್ಣ ಹಾಗೂ ಪುಟ್ಟು ಆಂಜಿನಪ್ಪ ಅವರು ಟ್ರ್ಯಾಕ್ಟರ್ ಹತ್ತಿ ಚಾಲನೆ ನೀಡಿದರು. ನಂತರ ವಿದ್ಯಾರ್ಥಿಗಳಿಂದ ರೂಪಿಸಿದ ವಸ್ತು ಪ್ರದರ್ಶನವನ್ನು ವೀಕ್ಷಿಸಿದರು. ವಿದ್ಯಾರ್ಥಿಗಳು ನೈಸರ್ಗಿಕ ಗೊಬ್ಬರ ತಯಾರಿಕೆ, ನೀರಿನ ಸಂರಕ್ಷಣೆ ಕ್ರಮ ಹಾಗೂ ಜೀವಾಮೃತ ಬಳಕೆ ಕುರಿತು ರೈತರಿಗೆ ಪ್ರಾತ್ಯಕ್ಷಿಕೆ ನೀಡಿದರು. ಇನ್ನು ಕೃಷಿಯ ಪುನರುಜ್ಜೀವನ ಮತ್ತು ನೈಸರ್ಗಿಕ ಪದ್ಧತಿಯ ಪ್ರಚಾರಕ್ಕಾಗಿ ವಿದ್ಯಾರ್ಥಿಗಳ ಈ ಪ್ರಯತ್ನ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ GKVK ವಿಸ್ತರಣಾ ನಿರ್ದೇಶಕ ಡಾಕ್ಟರ್ YN ಶಿವಲಿಂಗಯ್ಯ, ಕೃಷಿ ಪಂಡಿತ ಹುಜುಗೂರು ರಾಮಯ್ಯ, ದೊಡ್ಡತೇಕಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಶ್ವಥಮ್ಮ, ಉಪಾಧ್ಯಕ್ಷ CK ಮಂಜುನಾಥ್, ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ, ಡಾಕ್ಟರ್ ಜಹೀರ್, ಸಂಯೋಜಕಿ ಡಾಕ್ಟರ್ ಸವಿತಾ, ಮಾಜಿ ಅಧ್ಯಕ್ಷ K ಬೈರಾರೆಡ್ಡಿ, ಸದಸ್ಯರಾದ ರಾಮಕೃಷ್ಣಪ್ಪ ಚಲಪತಿ, ಎಂ ವೆಂಕಟರೆಡ್ಡಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಎಲ್ಲ ಒಂದು ಕಡೆ ಅದೊಂದು ಪ್ರತಿಯೊಬ್ಬರು ಸಹ ಜೀವಿಸುವಂಥದ್ದು. ಆ ಕುಟುಂಬ ಸಂಪೂರ್ಣವಾಗಿ ಆ ವ್ಯವಸಾಯ ಕೃಷಿಯಲ್ಲಿ ತೊಡಗಿಸ್ಕೊಂಡು ತಮ್ಮನ್ನು ತಾವು ಅರ್ಪಣೆ ಮಾಡ್ಕೊಳ್ಳೋಂಥವ್ರಿಗೆ ಮಾತ್ರ ವ್ಯವಸಾಯ ಅಚ್ಚುಕಟ್ಟಾಗಿ ಮೂಡಿ ಬರ್ತದೆ. ಆ ಖುಷಿಯಿಂದ ಅವರ ಕುಟುಂಬನೂ ಸಹ ಸದೃಢತೆ ಪಡ್ಕೊಳ್ಳೋದಕ್ಕೆ ದಾರಿ ಆಗ್ತದೆ. ಹಾಗಾಗಿ ಬಹಳಷ್ಟು ಕಾಳಜಿ, ಗಮನ, ಒಟ್ಟು ಕೆಲಸ ಮಾಡೋಂಥವರು ಸಹ ಮನೇಲಿ ಇರ್ತಾರೆ, ಬುದ್ಧಿ ಇರೋರು ಇರ್ತಾರೆ, ಇರೋರು ಇರ್ತಾರೆ, ಎಲ್ಲರೂ ಸಹ ಸೇರಿ ಒಂದು ಸಮಗ್ರ ಬೇಸಾಯ ಮಾಡಿ ಆ ಒಂದು ಕೃಷಿಯಿಂದ ಸಾಕಷ್ಟು ಕುಟುಂಬಗಳು ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಬರೋದಕ್ಕೆ, ನಮ್ಮ ಮಕ್ಕಳು ವಿದ್ಯಾವಂತರಾಗೋದಕ್ಕೆ ಕೃಷಿನೇ ಕಾರಣ. ನಾವಿರ್ಬೋದು, ರಾಜಣ್ಣವ್ರು ಇರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಬಂದಿರೋಂಥವ್ರು ಎಲ್ಲರೂ ಸಹ ನಾವು ವ್ಯವಸಾಯ ಮಾಡಿಕೊಂಡು ಜೀವನ ಕಟ್ಕೊಂಡಿರೋಂಥ ರೈತಾಪಿ ಕುಟುಂಬಗಳು. ಕಾಲಕ್ರಮೇಣ ಈಗ ವ್ಯವಸಾಯ ಮಾಡೋಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆಹಾರ ಏನು ರೆವಲ್ಯೂಷನ್ ಆಯಿತು, ಹಸಿರು ಕ್ರಾಂತಿ, ವಿಜ್ಞಾನಿಗಳ ಕೊಡುಗೆ, ತಮ್ಮ ಇಲಾಖೆ ಕೊಡುಗೆ, ಸಾಕಷ್ಟು ಆಹಾರದ ಉತ್ಪತ್ತಿ ದೇಶದಲ್ಲಿ ದುಪ್ಪಟ್ಟಾಗಿ ಹೆಚ್ಚೆಚ್ಚು ಉತ್ಪಾದನೆ ಸಾಮರ್ಥ್ಯನ ಸಹ ನಾವೆಲ್ಲನೂ ಸಹ ಬೆಳೆಸ್ಕೊಂಡಿದ್ದೀವಿ. ಆದರೆ ನಾವೆಲ್ಲ ಒಂದು ಕಡೆ ಇಂದಿನ ದಿನಗಳಿಗೆ ಹೋಗಿ ನೋಡಿದಾಗ ನಾವು ಮಾಡ್ತಾ ಇದ್ದಂಥ ವ್ಯವಸಾಯದ ಪದ್ಧತಿಗಳು ಈಗಿನ ವ್ಯವಸಾಯದ ಪದ್ಧತಿಗಳಲ್ಲಿ ತುಂಬಾನೇ ವ್ಯತ್ಯಾಸಗಳಾಗಿದೆ. ಎಲ್ಲರೂ ಸಹ ನಾವು ಬಹಳಷ್ಟು ಆತುರದಿಂದ ಓಡ್ತಾ ಇದ್ದೀವಿ, ಹಣ ಸಂಪಾದನೆ ಮಾಡಬೇಕು. ಯಾವ ಬೆಳೆ ಮಾಡಿದ್ರೆ ಹಣ ಬರ್ತದೆ, ಯಾವ ರೀತಿ ಮಾಡಿದ್ರೆ ಹಣ ಬರ್ತದೆ, ಹೆಚ್ಚು ನಾವು ಏನು ಬಳಸಿ ಹೆಚ್ಚು ಏನು ಉತ್ಪಾದನೆ ಮಾಡ್ಬೋದು, ಅದರಿಂದ ಹೆಚ್ಚು ಮಾರ್ಕೆಟಲ್ಲಿ ನಮಗೆ ಒಂದು ಬೆಲೆ ಸಿಗ್ತದೆ, ಅದರಿಂದ ಹಣ ಗಳಿಸೋಂಥ ಒಂದು ಒಟ್ಟಿಗೆ ನಾವು ಗಮನ ಕೊಡ್ತಾ ಇದ್ವಿ. ಹಿಂದೆ ಆಗಿರ್ಲಿಲ್ಲ. ನಮ್ಮ ಮನೇಲೆ ಇದ್ದಂಥ ಜಾನುವಾರುಗಳಿಂದ ಬಂದಂಥ ಗೊಬ್ಬರನ ಈ ಬೇಸಿಗೆಯ ಕಾಲ ಬಂತು ಅಂದ್ರೆ ರಜಾ ದಿನಗಳಲ್ಲಿ ನಾವೆಲ್ಲ ಸಹ ಗೊಬ್ಬರಗಳನ್ನ ತೋಟಕ್ಕೆ ಹೊಡಿತಾ ಇದ್ವಿ.
ಈ ಮಳೆಗಾಲ ಪ್ರಾರಂಭ ಆಗೋದಕ್ಕೆ ತೋಟ ಗೊಬ್ಬರ ಎಲ್ಲ ಭೂಮಿಗೆ ಚೆಲ್ಬಿಟ್ಟು ಹೊಲ ಮಾಡೋಂಥದ್ದು, ಗದ್ದೆ ಮಾಡೋಂಥ ಸಂದರ್ಭದಲ್ಲಿ ಜಮೀನ್ ಸುತ್ತ ಇದ್ದಂತ ಗಿಡ ಮರಗಳಲ್ಲಿ ಇದ್ದಂತ ಸೊಪ್ಪನ್ನೆಲ್ಲ ತೆಗೆದು ಗದ್ದೆಯಲ್ಲಿ ತುಳಿದು ಹಸಿರು ಗೊಬ್ಬರನ ಭೂಮಿಗೆ ಕೊಟ್ಟು ಆ ಫಲವತ್ತತೆನ ಸಾರ್ವಜನಿಕ ನೆಲ ಹೆಚ್ಚು ಮಾಡ್ತಾ ಇದ್ವಿ. ಏನೆಲ್ಲ ಬೆಳೆ ಬೆಳೆಯೋದಕ್ಕೆ ಪೋಷಕಾಂಶಗಳು ಬೇಕು ಅದನ್ನ ಭೂಮಿಗೆ ನಾವು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಮ್ಮಲ್ಲೇ ಇದ್ದಂತ ಒಂದು ಸಂಪನ್ಮೂಲಗಳನ್ನ ಗೊಬ್ಬರದ ರೂಪದಲ್ಲಿ ನಾವು ಭೂಮಿಗೆ ಕೊಡ್ತಾ ಇದೀವಿ. ಆದರೆ ಇವತ್ತು ಆಧುನೀಕರಣ, ಟೆಕ್ನಾಲಜಿ ಮತ್ತೆ ಹೆಚ್ಚು ಫಸಲು ಪಡ್ಕೊಳ್ಳೋಂಥ ಒಂದು ಗೋಜಿನಲ್ಲಿ ನಾವು ಕೆಮಿಕಲ್ ಮೆನ್ಯೂಸ್ನ ಹೆಚ್ಚಾಗಿ ಬಳಸುವಂಥದ್ದು. ಆ ಕೆಮಿಕಲ್ ಮೆನ್ಯೂಸ್ನ 30, 40, 50 ವರ್ಷದಿಂದ ಹೆಚ್ಚಾಗಿ ನಾವು ನೋಡ್ತಾ ಬರ್ತಾ ಇದೀವಿ. ಈಗ ಭೂಮಿಲಿದ್ದಂಥ ಫಲವತ್ತತೆ ಕಡಿಮೆ ಆಗ್ತಾ ಇದೆ. ಅಲ್ಲಿರೋಂಥ ಜೀವ ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಏನೆಲ್ಲ ಬೆಳೆಗಳಿಗೆ ತಂತಾನಾಗಿ ಶಕ್ತಿ ತುಂಬ್ತಾ ಇರ್ತಾವೆ ಎಲ್ಲನೂ ಸಹ ತನ್ನ ಶಕ್ತಿನ ಕಳ್ಕೊಂಡು ಭೂಮಿನೂ ಸಹ ಬಂಜರ ಆಗ್ತಾ ಇದೆ. ನಾವು ಮತ್ತೆ ಭೂಮಿನ ಪುನರುಜ್ಜೀವನಗೊಳಿಸ್ಬೇಕು, ಆ ಭೂಮಿಗೆ ಶಕ್ತಿ ತುಂಬಬೇಕಂದ್ರೆ ನಾವು ಯಥಾವತ್ತು ನಮ್ಮ ಹಳೆ ಕೃಷಿ ಪದ್ಧತಿಗೆ ನಾವೆಲ್ಲ 10 ಎಕರೆ ಭೂಮಿ 10 ಎಕರೆಗೂ ಮಾಡೋಂಥದ್ದು ಬೇಕಿಲ್ಲ. ಈಗ ಮಕ್ಕಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, 3 ತಿಂಗಳ ಅವರ ಶ್ರಮ ನಾವಿಲ್ಲಿ ನೋಡ್ತಾ ಇದೀವಿ. ಎಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ, ನಮ್ಮ ಮನೆಗೆ ಬೇಕಾದಂತ ತರಕಾರಿಗಳನ್ನ ಬೆಳ್ಕೊಳ್ಳೋಂಥದ್ದನ್ನು ತೋರಿಸಿರ್ತಾರೆ. ಮತ್ತೆ ನಾವು ಹಿಂದೆ ಸಜ್ಜೆ, ಜೋಳ, ಮತ್ತೆ ಏನ್ ಹೇಳ್ತೀವಿ ನಾವು, ನವಣೆ, ಸಾಮೆ, ಸಿರಿಧಾನ್ಯಗಳು ಇವೆಲ್ಲನೂ ಸಹ ಹೊಲದಲ್ಲಿ ಆಟೋಮೆಟಿಕ್ ಆಗಿ ಆಗ್ತಾ ಇದ್ವಿ. ಅವನ್ನೆಲ್ಲ ಬೆಳೆದು ಕಟಾವ್ ಮಾಡಿ ಸಪರೇಟ್ ಆಗಿ ಮನೆಯಲ್ಲಿ ಒಂದು ಸ್ಟಾಕ್ ಇಡ್ತಾ ಇದ್ರು. ನಮ್ಮ ಮನೆಗೆ ಆಗಷ್ಟು ಬೆಳ್ಕೊಳ್ತಾ ಇದ್ವಿ, ಅದನ್ನೆಲ್ಲನೂ ಸಹ ಬಳಸ್ತಾ ಇದ್ವಿ. ಅಷ್ಟೇ ರುಚಿಯಾಗಿರ್ತಾ ಇತ್ತು, ಅಷ್ಟೇ ಶಕ್ತಿಯುತವಾಗಿನೂ ಸಹ ನಾವೆಲ್ಲ ಇರ್ತಾ ಇದ್ವಿ. ಇದ್ರೆ ಈಗ ಒಂದು ಕರೋನಾ ಬಂದ್ರೆ ನಾವ್ಯಾರು ತಡ್ಕೊಳಕ್ಕಾಗಲ್ಲ, ಒಂದು ಜ್ವರ ಬಂದ್ರೂ ತಡ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ ಬೆಳೀತಾ ಇರೋಂಥ ಆಹಾರದಲ್ಲಿ ಆ ರೀತಿಯಾದಂತ ಒಂದು ಕ್ವಾಲಿಟಿನೂ ಸಹ ಕಡಿಮೆ ಆಗ್ತಾ ಇದೆ. ಇವೆಲ್ಲನೂ ಸಹ ನಾವು ಅರ್ತ್ಕೊಬೇಕು. ಅರಿದೆ ನಾವು ನಮ್ಮ ಭೂಮಿನ ನಾವು ಗೊಬ್ಬರ ಏನೋ ಒಂದು ಫಲವತ್ತತೆನ ಕಮ್ಮಿ ಮಾಡಿಕೊಂಡು ಬೇರೆ ರೂಪದಲ್ಲಿ ಹೋಗ್ತಾ ಇರೋದು ಎಲ್ಲ ಒಂದು ಕಡೆ ನಮ್ಗೆ ಹಿನ್ನಡೆ ಆಗ್ತದೆ. ಯಾಕಂದ್ರೆ ನಾವ್ ಯಾವಾಗ 30 ವರ್ಷದಲ್ಲಿ ಹುಡುಗರಾಗಿದ್ದಾಗ ನ್ಯಾಚುರಲ್ ಆಗಿ ಮಾವಿನ ಮರಳಿದ್ದಾಗ ಮಾವಿನ ಹಣ್ಣುಗಳು ತಿಂದು ಟೇಸ್ಟ್ ಮಾಡಿದ್ದು, ಈಗ ನಾವು 5 ವರ್ಷಕ್ಕಿಂತ ಹಾಕಿದ್ದು ನಮ್ಮ ತೋಟದಲ್ಲಿ ಇಲ್ಲೇ ಹಾಕಿದ್ದು ಮಾವಿನ ಹಣ್ಣನ್ನು ಈಗ ನಾವೇ ಹಣ್ಣು ಕಿತ್ತು ಅದನ್ನ ನ್ಯಾಚುರಲ್ ಆಗಿ ಹಣ್ಣು ಮಾಡಿ ಅದನ್ನ ಟೇಸ್ಟ್ ಮಾಡಿದಾಗ 30 ವರ್ಷದ ಹಿಂದಿನ ಅನುಭವ ನಮ್ಗೆ ಈಗ ಆಯ್ತು. ಅಂದ್ರೆ ಅದೇ ರುಚಿ, ಅಷ್ಟು ರುಚಿಯಾಗಿ ನಮ್ಗೆ ನೋಡಕ್ ಸಿಗ್ತಾ ಇದೆ. ಕಲ್ಲಂಗಡಿ ಹಣ್ಣು ಬೆಳೆದ್ವಿ, ಏನೋ ಒಂದಷ್ಟು ನಮ್ ಖುಷಿಗೆ ಹಾಕ್ಸಿದ್ದೆ, ಒಂದು 10 ಗುಂಟೆಗೆ. ಎಷ್ಟು ರುಚಿಯಾಗಿತ್ತಂದ್ರೆ ಅಷ್ಟು ನಾವು ಮಾರ್ಕೆಟ್ ಅಲ್ಲಿ ಎಷ್ಟು ಚೆನ್ನಾಗಿರೋಂಥ ಹಣ್ಣನ್ನು ತಗೊಂಡು ಕಟ್ ಮಾಡಿಸಿ ತಿಂತೀವಿ ಅಂತ ಹೋದ್ರು ಸಹ ಆ ರುಚಿ ನಮ್ಗೆ ಸಿಗೋದಿಲ್ಲ. ಅಷ್ಟು ರುಚಿ ನಾವು ಬೆಳೆದಾಗ ಅದು ಸಿಗ್ತಾ ಇದೆ ಅಂದ್ರೆ ನಮ್ಮ ಪದ್ಧತಿ ನಾವೇನ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅದೆಲ್ಲನೂ ಸಹ ಮರಿತಾ ಇದೀವಿ. ನಮ್ಮ ಮನೆ ಅಂಗಳದಲ್ಲಿ ಸಾಕಷ್ಟು ನಮ್ಮ ತಾಯಂದ್ರು ನುಗ್ಗೆ ಗಿಡ, ಕುಂಬಳ ಗಿಡ, ಈ ರೀತಿ ಸೊಪ್ಪಿನ ಗಿಡಗಳು ಹಲವಾರು ರೀತಿಯಲ್ಲಿ ಅವರೇ ಗಿಡ ಎಲ್ಲ ಬೆಳಿತಾ ಇದ್ವಿ. ಅವರೇ ಗಿಡಗಳೆಲ್ಲ ಮರಕ್ಕೆ ಮನೆಗೆಲ್ಲ ಹಬ್ಬಿಸ್ಬಿಡ್ತಾ ಇದ್ವಿ. ಬೇಕಾದಷ್ಟು ಕಾಯಿ ತರಕಾರಿ ಸಿಗ್ತಾ ಇತ್ತು. ಅವ್ಯಾವುದು ಮಾಡ್ತಾ ಇಲ್ಲ ಈಗ. ಎಲ್ಲಾನು ಮಾಡ್ತು ಒಳ್ಳೆ ಮನೆ ಕಟ್ಕೊಬೇಕು, ಒಂದು ಜೀವದಾನ ಇರಬಾರ್ದು, ನಮ್ಮ ಹತ್ರ ಶುದ್ಧವಾಗಿರ್ಬೇಕು, ನೀಟಾಗಿರ್ಬೇಕು. ಎಲ್ಲ ನೀಟ್ ಮಾಡ್ಕೊಂಡು ಬಾಡಿಲಿರೋಂಥ ಹೈಜೀನ್ ಕೇಳಿ 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 ನಾವು ಯಾವ್ದಾದ್ರು ಒಂದು ಸಣ್ಣ ಕಾಯಿಲೆ ಬಂದ್ರೆ ಎಲ್ರಿಗೂ ಸಹ ಅದಕ್ಕೆ ಜಲ್ದಿ ತುತ್ತಾಗಂತ ಪರಿಸ್ಥಿತಿಗೆ ನಾವು ತಲುಪ್ತಾ ಇದೀವಿ. ಅವೆಲ್ಲನೂ ಸಹ ಮತ್ತೆ ದೂರ ಆಗಬೇಕು. ನಮ್ಮಲ್ಲಿ ಶಕ್ತಿಯುತವಾದಂತ ಆರೋಗ್ಯ ಬರಬೇಕು ಅಂದ್ರೆ ನಾವು ಒಂದು ಒಳ್ಳೆ ವಿಧಾನದ ಹಳೆ ಕೃಷಿ ಪದ್ಧತಿಗಳಿಗೆ ಹೋಗೋದು ಒಳ್ಳೇದು. ಅದರಿಂದ ನಮ್ಗೆ ಹೆಚ್ಚು ಆರೋಗ್ಯನೂ ಇರ್ತದೆ, ಎಲ್ಲಾ ರೀತಿಯನ್ನು ಸಹ ಅನುಕೂಲ ಆಗ್ತದೆ. ಆರೋಗ್ಯ ಇಲ್ಲದೆ ನೀವು ಎಷ್ಟು ಹಣ ಸಂಪಾದನೆ ಮಾಡಿದ್ರು ಸಹ ಏನು ಉಪಯೋಗ ಆಗೋದಿಲ್ಲ. ಆರೋಗ್ಯ ಕೆಟ್ಟಾಗ ಗೊತ್ತಾಗೋದು, ಅಯ್ಯೋ ನಾಕಿ ದುಡ್ಡು ಒದ್ದು ಈ ಸವಾಸ್ ಮುದ್ರಪ್ಪ ದೇವಡ ಆರೋಗ್ಯ ಮುಂಚಿದೆ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಕೃಷ್ಣಪ್ಪನ ವ್ಯವಸಾಯ ಏನ್ ಮಾಡಿಲ್ಲ, ಅವ್ರು ಹೆಂಗಸರು ಮಾಡ್ತಾರೆ ಅಷ್ಟೇ. ಎಲ್ಲಾನು ಕರ್ಕೊಂಡು ಹೋಗ್ತಾ ಇರ್ತಾರೆ ಕೂಲಿಗೆ. ನಾನು ನೋಡಿದ್ವಿ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಶ್ರಮ ಕಾಣ್ತಾ ಇದೆ. చేసిండమంట సార్ అడుగు చూడ వాళ్ళ ఇంట్లోనే ఉన్నింది. అవునా? ఎప్పుడు సర్కల్లోనే ఉంటావు? నేను ఎప్పుడు ಹಿಂದಿನ ವ್ಯವಸಾಯ ಮಾಡಿದ್ದೀಯಾ? ಈಗ ಮಾಡ್ತಾ ಇಲ್ಲ. ನಮ್ಮ ವಿದ್ಯಾರ್ಥಿಗಳಿಗೆ ಸಾಕಷ್ಟು
ಒಂದು ಖುಷಿ ಏನಪ್ಪ ಅಂದ್ರೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಒಳ್ಳೆ ಕೃಷಿ ಚಟುವಟಿಕೆ ಇರುವಂತ ಗ್ರಾಮ ಪಂಚಾಯತಿ ದೊಡ್ಡಕಳ್ಳಿ ಗ್ರಾಮ ಪಂಚಾಯತಿ, ಅದರಲ್ಲೂ ಆನೆಮಡುಗು ವಿಶೇಷವಾದಂತ ಒಂದು ವೈಶಿಷ್ಟ್ಯತನ ಹೊಂದಿರುವಂತದ್ದು. ಮುನ್ಶಾಮ್ ರೆಡ್ಡಿ ಅವರು ಬೆಳೆದು ತಾಲೂಕಿನ ಸೇವೆ ಮಾಡಿದಂತ ಒಬ್ಬ ಪುಣ್ಯಾತ್ಮರ ಊರನ್ನ ತಾವು ಆಯ್ಕೆ ಮಾಡಿಕೊಂಡು ಕೃಷಿ ಚಟುವಟಿಕೆನೆಲ್ಲಾನು ಸಹ ತಾವು ಪ್ರಾತ್ಯಕ್ಷಿಕವಾಗಿ ಮಾಡಿ ಜನಗಳ ಜೊತೆ ಬೆರೆತು ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರ ಸಮಸ್ಯೆಗಳ ಬಗ್ಗೆ ತಾವು ತಮಗೆ ತಿಳಿದಿರುವಂತ ಒಂದು ಜ್ಞಾನನೆಲ್ಲ ಹಂಚ್ಕೊಂಡು ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿನ ನೀವು ಅವ್ರಿಗೆ ಕೊಟ್ಟಿರ್ತೀರಿ, ರೈತರಿಂದ ತಾವು ಸಹ ಪಡ್ಕೊಂಡಿರ್ತೀರಿ. ಹಾಗಾಗಿ ಬಹಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ಆಗಿರೋಂಥದ್ದು. ಇವತ್ತು ಪ್ರಾತ್ಯಕ್ಷಿಕೆಗೆ ಸಾಕಷ್ಟು ಸ್ಟಾಲ್ಸ್ ಹಾಕಿರೋಂಥದ್ದು, ಮತ್ತೆ ತಾವು ಬೆಳೆದಿರೋಂಥ ಬೆಳೆಗಳನ್ನೆಲ್ಲ ನೋಡಿ ನಮಗೂ ಸಹ ಬಹಳಷ್ಟು ಸಂತೋಷ. ಒಂದು ರೀತಿಯಾದಂಥ ವಾಸ್ತವಿಕವಾದಂಥ ಆ ಸೇವೆಯನ್ನು ತಾವು ಮಾಡಿರ್ತೀರಿ. ತಮ್ಮ ಭವಿಷ್ಯ, ಮಕ್ಕಳ ಭವಿಷ್ಯ ಎಲ್ಲನೂ ಸಹ ಉಜ್ವಲವಾಗಿರಬೇಕು ಅನ್ನೋಂಥದ್ದು ನಮ್ಮ ಬಯಕೆ, ನಮ್ಮ ಆಶಯ. ತಮಗೆಲ್ರಿಗೂ ಸಹ ಶುಭ ಆಗಲಿ. ವಿದ್ಯಾರ್ಥಿಗಳಿಗೆ ಈ ಒಂದು ಗ್ರಾಮಕ್ಕೆ ಬಂದು ಈ ನೆನಪುಗಳು ಸದಾ ತಮಗೆ ಉಳಿಬೇಕು. ಕಡೆಯದಾಗಿ ನಾವು ಹೇಳೋಂಥದ್ದು, ವಿದ್ಯಾರ್ಥಿಗಳು ತಾವೀಗ ಫೈನಲ್ ಇಯರ್ ಇದ್ದೀರಿ, ತಾವೆಲ್ಲನೂ ಸಹ ಡಿಗ್ರಿ ತಗೊಳ್ತೀರಿ. ಡಿಗ್ರಿ ತಗೊಂಡು ತಾವು ಭವಿಷ್ಯಕ್ಕೆ ಹಣ ಬಹಳ ಮುಖ್ಯ. ಎಲ್ರಿಗೂ ಸಹ ನಾವು ಓದ್ತೀವಿ, ಇಲ್ಲ ಏನೋ ಬಿಸ್ನೆಸ್ ಮಾಡ್ತೀವಿ, ಏನು ಮಾಡಿದ್ರು ಸಹ ದುಡ್ಡು ಬಹಳ ಪ್ಲೇ ಮಾಡ್ತದೆ. ಆ ಹಣದ ಅವಶ್ಯಕತೆ ತಮಗೆ ಇನ್ನು ಮೇಲೆ ಬಿಟ್ಟು, ಯಾಕಂದ್ರೆ ಡಿಗ್ರಿ ಕೊಡ್ಸೋರ್ಗು ತಂದೆ ತಾಯಿ ಜವಾಬ್ದಾರಿ, ಇನ್ಮೇಲೆ ಏನಾದ್ರು ಕೆಲಸ ನೋಡಪ್ಪ, ಇದು ಏನಾದ್ರು ಒಂದು ಮಾಡು ಅಂತೇಳಿ ಒಂದು ಜವಾಬ್ದಾರಿ ನಿಮ್ಮ ಮೇಲೆ ಆಗ್ತಾ ಇರ್ತಾರೆ. ಹಾಗಾಗಿ ತಾವು ಸಹ ಈ ಒಂದು ಜವಾಬ್ದಾರಿನ ಬಹಳಷ್ಟು ಆಸಕ್ತಿಯಿಂದ ಹೆಚ್ಚು ಜವಾಬ್ದಾರಿಯುತವಾಗಿ ಕಷ್ಟದ ದಾರಿಗಳನ್ನ ತಾವು ಆಯ್ಕೆ ಮಾಡ್ಕೊಳ್ಳಿ. ಕಷ್ಟದ ದಾರಿಗಳನ್ನ ತಾವು ಆಯ್ಕೆ ಮಾಡಿಕೊಂಡ್ರೆ ತಮಗೆ ಬೇಕಾದಷ್ಟು ಅನುಭವಗಳಾಗ್ತದೆ, ಜೀವನದ ಅನುಭವಗಳು. ಆ ಅನುಭವದಿಂದ ಮುಂದಿನ ದಿನಗಳಲ್ಲಿ ತಾವು ವಿಶೇಷವಾಗಿ ಸಮಾಜದಲ್ಲಿ ಗುರುತಿಸ್ಕೊಂಡು ಭವಿಷ್ಯದ ಒಂದು ವಿಶೇಷವಾದಂಥ ಸ್ಥಾನನ ಗಳಿಸ್ಕೊಂಡು ಒಂದು ಕಲರ್ಫುಲ್ ಜೀವನನ ನೀವು ಮಾಡೋದಕ್ಕೆ ದಾರಿ ಆಗ್ತದೆ. ಆ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರಲಿ. ಎಲ್ಲೋ ಯಾರೋ ಸಂಬಳ ಕೊಡ್ತಾರೆ, ಆ ಕಂಪ್ನಿಲಿ ಕೆಲಸ ಸಿಗ್ತದೆ, ನನ್ಗೆ 50,000 ಸಂಬಳ, ಬೆಳಗ್ಗೆ 8 ಗಂಟೆಗೆ ಹೋದೆ, ಸಾಯಂಕಾಲ 5 ಗಂಟೆಗೆ ಬಂದೆ, ನನ್ನ ಕೆಲಸ ಮುಗೀತು ಅಂದರೆ ಆಗೋದಿಲ್ಲ. ಆ ಕಂಪ್ನಿ ಬೆಳವಣಿಗೆಗೆ ತಾವು ಎಷ್ಟು ಶ್ರಮ ಹಾಕ್ತೀರಿ, ಅದ್ರ ಬಗ್ಗೆ ತಾವು ಎಷ್ಟು ಆಲೋಚನೆ ಮಾಡ್ತೀರಿ, ಎಷ್ಟು ರೈತರಿಗೆ ಉಪಯೋಗ ಆಗಂತ ಕೆಲಸ ನೀವು ಮಾಡ್ಬೋದು ಅಂತ ನೀವು ಆಲೋಚನೆ ಮಾಡಿ ಹೆಚ್ಚು ಕೆಲಸ ಮಾಡಿದಾಗ ಮಾತ್ರ ನೀವು ವಿಶೇಷವಾಗಿ ನಿಮ್ಮ ಒಂದು ಪರಿಚಯ ಸಮಾಜಕ್ಕೆ ಆಗ್ತದೆ. ಅವಾಗೆಲ್ಲರೂ ಸಹ ನಿಮ್ಮನ್ನು ಗುರ್ಸೋಂಥದ್ದಾಗ್ತದೆ. ಗುರ್ಸಿದ ನಂತರ ತಂತಾನಾಗೆ ನಿಮ್ಗೆ ಹೆಸರು ಬರ್ತದೆ, ಹಣನೂ ಬರ್ತದೆ, ಎಲ್ಲ ರೀತಿಯಾದಂಥ ಸಮಾಜದಲ್ಲಿ ಒಂದು ಸ್ಟೇಟಸ್ ಸಹ ಸಿಗ್ತದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಸಹ ಭವಿಷ್ಯ ಅತ್ಯುತ್ತಮವಾಗಿರ್ಲಿ ಅಂತೇಳಿ ಶುಭ ಹಾರೈಸಿ ನನ್ನ ಒಂದೆರಡು ಮಾತಿಗೆ ತಾವು ನನ್ನ ಕರೆದು ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀರ. ಆ ನಿಟ್ಟಿನಲ್ಲಿ ತಮಗೆ ವಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದ ಮುಖಂಡರು, ಹಿರಿಯರು, ಯುವಕರು, ನನ್ನ ತಾಯಿಯಂದರು ಎಲ್ಲರ ಸಮಕ್ಷಮದಲ್ಲಿ ಅಂಜನಪ್ಪ ಪುಟ್ಟು ಸರ್, ನಿಮಗೆ ಧನ್ಯವಾದಗಳು.